ನೀವು ಯಾವತ್ತಾದರೂ ಕಾಸ್ತಾ ಪೂರಿ ಅಂತ ಹೇಳ್ತಾರಲ್ಲ, ಪಾಲಕ್ ಸೊಪ್ಪು ಮತ್ತು ಹಸಿ ಬಟಾಣಿನ ಯೂಸ್ ಮಾಡಿಕೊಂಡು ಪೂರಿ ಮಾಡ್ತಾರೆ ಅಲ್ವಾ? ನಾನಂತೂ ಮಾಡಿದ್ದೆ. ಎಷ್ಟು ಟೇಸ್ಟಾಗಿ ಬಂತು ಅಂತ ಹೇಳಿದ್ರಿ. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನೋಡಿ, ನಾನು ಪೂರಿನ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿತ್ತು ಅದು. ಅದು ಸಾಗು ಜೊತೆ ತಿಂತಾ ಇದ್ರಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನೀವಂತೂ ಇದನ್ನು ಒಂದು ಸತಿನಾದರೂ ಟ್ರೈ ಮಾಡಲೇಬೇಕು. ನಾನು ಇದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆಗೆ ಹಸಿ ಬಟಾಣಿ ಮತ್ತು 1 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ತಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇವಾಗ ಅದನ್ನು ಒಲೆ ಮೇಲೆ ಇಟ್ಟು ಒಂದು ಕುದಿ ಬರೋವರೆಗೂ ಅದನ್ನು ಬೇಯಿಸ್ಕೊಂಡೆ. ಹಸಿ ಬಟಾಣಿ ಮತ್ತು ಪಾಲಕ್ ಸೊಪ್ಪು ಬೇಯೋದಕ್ಕೆ ಹೆಚ್ಚು ಟೈಮ್ ಬೇಕಾಗಲ್ಲ ಅಲ್ವಾ? ಅದು ಚೆನ್ನಾಗಿ ಒಂದೇ ಕುದಿನಲ್ಲಿ ಬೆಂದುಬಿಡುತ್ತೆ. ಒಂದು 5 ನಿಮಿಷ ಸಾಕು ಬೇಯಿಸ್ಕೊಳ್ಳೋಕ್ಕೆ. ನಂತರ ಅದು ಬೆಂದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಹಸಿರುಮೆಣಸಿನ್ಕಾಯಿ ಸೇರಿಸ್ಕೊಂಡು ಅದನ್ನು ನಾನು ಗ್ರೈಂಡ್ ಮಾಡಿಕೊಂಡೆ. ಇವಾಗ 1 ಬೌಲ್ ಆಗೋವಷ್ಟು ಗೋಧಿ ಹಿಟ್ಟು, ಹಾಫ್ ಬೌಲ್ ರವೆ ತಗೊಂಡು ಅದಕ್ಕೆ ರುಚಿಗೆ ತಕ್ಕಂಥ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು, ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟು, ಪಾಲಕ್ ಸೊಪ್ಪು ಮತ್ತು ಬಟಾಣಿ ಪೇಸ್ಟು, ಅದನ್ನು ಹಾಕಿ ಇವಾಗ ನೀಟಾಗಿ ಕಲಿಸ್ಕೊಂಡೆ. ಆ ಹಿಟ್ಟನ್ನು ರೆಡಿ ಮಾಡಿಕೊಂಡೆ. ಇವಾಗ ನಾವು ಪೂರಿಗೆ ಹಿಟ್ಟನ್ನ ರೆಡಿ ಮಾಡಬೇಕು ಅಂದಾಗ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸೋದ್ರಿಂದ ಎಣ್ಣೆ ಹಿಡಿಯಲ್ಲ ಪೂರಿಗೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡೆ. ನಾನಿಲ್ಲಿ ನೋಡಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬೇಕಾದರೆ ಕೈಗೆ ಹಾಕ್ಕೋಬೋದು ಅದು ಕಲಿಸ್ಬೇಕಾದ್ರೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲೇ ನಾನು ಪೂರಿನ ಗಟ್ಟಿಯಾಗಿ ಉಂಡೆ ಹಿಟ್ಟನ್ನು ಕಲಿಸ್ಕೊಂಡೆ. ಇವಾಗ ನಾವು ಸಾಗು ಮಾಡೋಣ. ಆಲೂಗೆಡ್ಡೆ ಸಾಗು ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಮತ್ತು ಆನಿಯನ್ ತೊಗೊಂಡಿದ್ದೆ. ನೋಡಿ, ಎಷ್ಟು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಆಲೂಗೆಡ್ಡೆನ. ಈ ಆಲೂಗೆಡ್ಡೆ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದು. ಫುಲ್ಲು ಕಂಪ್ಲೀಟ್ ಸ್ಮ್ಯಾಶ್ ಅಲ್ಲ, ಬಾಯಿಗೆ ಸಿಗೋ ಥರ ಸ್ವಲ್ಪ ಸಿಗೋ ಥರನೇ ಸ್ಮ್ಯಾಶ್ ಮಾಡಿಕೊಂಡೆ. ನಂತರ ಇದು ಒಂದು ಪಾನಿಗೆ ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಹಸಿರುಮೆಣ್ಸಿನ್ಕಾಯಿ ನಂತರ ಸೇರಿಸ್ಕೊಂಡೆ. ಹಸಿರುಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಹಸಿರುಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಅದಕ್ಕೆ ಆನಿಯನ್ನ ಹಾಕ್ಕೊಂಡೆ. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಹಾಗೆಯೇ ಕೈ ಆಡಿಸ್ತಿರ್ಬೇಕು. ಅದು ನೀಟಾಗಿ ಬೆಂದ ಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೆ. ಆಲೂ ಸಾಗು ಅಂದರೆ ಎಲ್ಲರೂ ರೆಗ್ಯುಲರಾಗಿ ಮಾಡ್ತಾನೆ ಇರ್ತಾರೆ. ನಾನು ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ, ಹೇಳ್ತೀನಿ ಬನ್ನಿ. ನಂತರ ಇದಕ್ಕೆ ನಾನು ಹಸಿ ಬಟಾಣಿನ ಸೇರಿಸ್ಕೊಂಡೆ. ಹಸಿ ಬಟಾಣಿ ಸ್ವಲ್ಪ ಬೇಯಬೇಕು ಅಲ್ವಾ? ಅದಕ್ಕೋಸ್ಕರ ಒಂದು 5 ನಿಮಿಷ ಅದನ್ನು ಹಾಗೆ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಇವಾಗ ಇದು ಬೆಂದಿದೆ. ನಂತರ ಇದಕ್ಕೆ ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ಆಲೂಗೆಡ್ಡೆನ ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಪೂರಿಗೆ ಮಾಡ್ತಿರೋ ಸಾಗು ಅಲ್ವಾ, ಸ್ವಲ್ಪ ತೆಳ್ಳಗಿರಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಅರಿಶಿಣನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ನೀರು ಹಾಕ್ಕೋಬೋದು. ನಾನು ಇಬ್ಬರಿಗೆ ಮಾಡ್ತಿದ್ದು, ಇದಕ್ಕಿಂತ ಸ್ವಲ್ಪ ತೆಳ್ಳಗೇನು ಬೇಡ, ಪೂರಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಕದರಿ ಸ್ವಲ್ಪ ಹೊತ್ತು ಇಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈ ಸಾಗುಗೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವತ್ತಾದರೂ ಸಾಗು ಮಾಡಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಾಗು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಬೇಕು ಅಂದರೆ ಬೇಕಾದರೆ ನೀವು ನೀರು ಇನ್ನೊಂದು ಸತಿ ಸೇರಿಸ್ಕೋಬೋದು. ನೋಡಿ, ಲಾಸ್ಟಿಗೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಬಂತು. ನಂತರ ನಾನು ಪೂರಿ ಮಾಡಿದೆ. ಅದೊಂದು ವೀಡಿಯೋ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ. ಅದು ವೀಡಿಯೋ ನೋಡಿದರೆ ಆನ್ ಆಗಿರಲಿಲ್ಲ. ನಾನು ಪೂರಿ ಮಾಡಬೇಕಾದ್ರೆ ನಾನು ಲಟ್ಟಿಸ್ತಿದ್ದೆ, ನನ್ನ ಹಸ್ಬೆಂಡ್ ಅದು ತೆಗಿತಾಯಿದ್ರು. ಫೈನಲಿ ನನ್ನ ಪೂರಿ ರೆಡಿ ಆಗೋಯ್ತು. ಇವಾಗ ಪೂರಿ ತುಂಬ ಆಯಿಲಿ ಅಂತ ಹೇಳಿಬಿಟ್ಟು ಕೆಲವರು ಸ್ಕಿಪ್ ಮಾಡ್ತಾರೆ. ಪೂರಿನ ಅವರು ಬ್ರೇಕ್ಫಾಸ್ಟಿಂದಲೇ ಸ್ಕಿಪ್ ಮಾಡಿಬಿಡ್ತಾರೆ. ಅಂಥವರು ಇದೇ ಬ್ಯಾಟಲ್ ಅಂದರೆ ಇದೇ ಹಿಟ್ಟಿನಲ್ಲಿ ಬೇಕಾದರೆ ಚಪಾತಿ ಮಾಡ್ಕೊಬೋದು. ನೋಡಿ, ನಾನು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ ಚಪಾತಿನ. ಇದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂತು. ಕೆಲವರು ಪೂರಿ ಹೆವಿ ಆಯಿಲಿ ಬ್ರೇಕ್ಫಾಸ್ಟ್ಗೆ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಯಿಲ್ ಫುಡ್ ಬೇಡ ಅಂತ ಹೇಳಿ ಕೆಲವರು
ಪೂರಿನ ತಿನ್ನೋದಿಲ್ಲ ಅಂಥವರು ಈ ಥರ ಚಪಾತಿನ ಬೇಕಾದರೆ ಮಾಡ್ಕೊಬೋದು. ಚಪಾತಿನೂ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಸಾಗು ಜೊತೆ ಚಪಾತಿನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾನಿದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿದನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ. ಓಕೆ, ಥ್ಯಾಂಕ್ ಯು.